ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಲರ್ನ್ ಆನ್ಲೈನ್ ಗೈಸ್. ಐ ಆಮ್ ಪ್ರವೀಣ್ ಜಾಧವ್. ಇದು ನಮ್ಮ 1000 ಸೆಟ್ ಸೀರೀಸ್. PSI, KSP, FDA, SDA, KS, UPSC, ವೇರಿಯಸ್ ಎಲ್ಲ ಡಿಫ್ರೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮೆಂಟಲ್ ಎಬಿಲಿಟಿ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಸೊ ಈ ಕ್ವೆಶನ್ಸ್ ನಾವು ಇವಾಗ ಏನು ಸಾಲ್ವ್ ಮಾಡ್ತಾ ಇದ್ದೀವಿ, ದೀಸ್ ಕ್ವೆಶನ್ಸ್ ಹ್ಯಾವ್ ಆಲ್ರೆಡಿ ಬಿನ್ ಪೋಸ್ಟೆಡ್. ಇವೆಲ್ಲ ಪ್ರಶ್ನೆಗಳನ್ನು ನಾವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಆಗಲೇ ಪೋಸ್ಟ್ ಮಾಡಿದ್ದೀವಿ. ಈ ಪ್ರಶ್ನೆಗಳು ಯಾವುವು ಅಂತ ಕೇಳಿದಲ್ಲಿ ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್. ನಮಗೆ ಯಾವುದಾದ್ರೂ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಂದ್ರೆ ನಮ್ಮ ರೆಫರೆನ್ಸ್ ಏನಿರುತ್ತೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್, ಅದ್ರ ಪ್ರಕಾರನೇ ನಾವು ಪ್ರಿಪ್ರೇಷನ್ ನಡೆಸ್ತೀವಿ. ಅದನ್ನ ಗಮನದಲ್ಲಿಟ್ಕೊಂಡು ನಾವು ನಿಮಗೆ ಪ್ರತಿದಿನ 5 ಕ್ವೆಶನ್ಸ್ ಟೆಲಿಗ್ರಾಮಲ್ಲಿ ಅದರ ಅನಾಲಿಸಿಸ್ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ನಿಮ್ಮಲ್ಲಿ ಯಾರಾದರೂ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ತಕ್ಷಣ ಜಾಯ್ನ್ ಆಗಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ PSI, FDA, SDA, ಕಾನ್ಸ್ಟೇಬಲ್, KS ಅಥವಾ UPSCಗೂ ಪ್ರಿಪ್ರೇಷನ್ ನಡೆಸಿದ್ದಲ್ಲಿ ಈ ಚಾನಲನ್ನು ಅವ್ರಿಗೆ ರೆಫರ್ ಮಾಡಿ. ಸೊ ಅದಲ್ಲದೆ ನೀವು ಏನು ವಿಡಿಯೋ ಅನಾಲಿಸಿಸ್ಸು ಏನು ಪಡಿತಾ ಇದ್ದೀರಾ ಅದೆಲ್ಲ ನಿಮಗೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಅದಲ್ಲದೆ ನಿಮಗೆ ಬೇಸಿಕ್ ವೀಡಿಯೋಸ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ಅದು ನಿಮಗೆ ಬೇಸಿಕ್ ವೀಡಿಯೋಸ್ ಪ್ರತಿ ಯಾವುದಾದ್ರೂ ಕಾನ್ಸೆಪ್ಟ್ ವೈಸ್ ನಿಮಗೆ ಬೇಕಾಗಿದ್ದರೆ ಅದು ಕೂಡ ಫ್ರೀಯಾಗಿ ಅವೈಲೇಬಲ್ ಆಗಿ ಇದೆ. ಎಸ್, ಇವೆಲ್ಲ ಲಿಂಕ್ಸ್, ಟೆಲಿಗ್ರಾಮ್ ಲಿಂಕು, ಆಮೇಲೆ ಯೂಟ್ಯೂಬ್ ಲಿಂಕು, ನಮ್ಮ ವೆಬ್ಸೈಟ್ ಲಿಂಕು ಎಲ್ಲನೂ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಂಡುಬರುತ್ತೆ. ಗೈಸ್, ಇಫ್ ಯು ಫೈಂಡ್ ದೀಸ್ ವೀಡಿಯೋಸ್ ಬೆನಿಫಿಷಿಯಲ್, ನಿಮಗೆ ಈ ವಿಡಿಯೋಸ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಆಲ್ಸೋ ಶೇರ್ ಇಟ್ ಅಮಾಂಗ್ ಯುವರ್ ಫ್ರೆಂಡ್ಸ್. ಎಸ್, ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವೆಶನ್ ದಟ್ ವಿ ಹ್ಯಾವ್ ಹಿಯರ್. ಪ್ರತಿಯೊಂದು ಪ್ರಶ್ನೆ ಇಲ್ಲಿ ನಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಿಂದ ಇರುತ್ತೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಫ್ರ್ಯಾಕ್ಷನ್ ಇಸ್ ದ ಲಾರ್ಜೆಸ್ಟ್? ವಿಚ್ ಆಫ್ ದ ಫಾಲೋಯಿಂಗ್ ಫ್ರ್ಯಾಕ್ಷನ್ ಇಸ್ ದ ಲಾರ್ಜೆಸ್ಟ್? ಕ್ವೆಶನ್ ಏನು ಹೇಳ್ತಾ ಇದೆ, ವಿಚ್ ಆಫ್ ದ ಫಾಲೋಯಿಂಗ್ ಫ್ರ್ಯಾಕ್ಷನ್ ಇಸ್ ಲಾರ್ಜೆಸ್ಟ್. ಸೊ ಈ ರೀತಿ ಕ್ವೆಶನ್ ಬಂದಾಗೆ ನಮ್ಮ ಅಪ್ರೋಚ್ ಏನಿರಬೇಕು ನೋಡಿ. ನಮ್ಮ ಫ್ರ್ಯಾಕ್ಷನ್ಸ್ ಏನು ಕೊಟ್ಟಿದ್ದಾನೆ ಇಲ್ಲಿ? 2/3 ಕೊಟ್ಟಿದ್ದಾನೆ, 7/8 ಕೊಟ್ಟಿದ್ದಾನೆ, 23/39 ಕೊಟ್ಟಿದ್ದಾನೆ, 4/5 ಕೊಟ್ಟಿದ್ದಾನೆ. ಇದಕ್ಕೆ ಅಪ್ರೋಚ್ ಹೇಗಿರಬೇಕು? ನಮಗೆ ಇಲ್ಲಿ ಗೊತ್ತಿದೆ ಏನು ಫ್ರ್ಯಾಕ್ಷನ್ಸ್ನ ಪರ್ಸೆಂಟೇಜಸ್ ಕ್ಲಾಸ್ ನಮ್ಮ ಬೇಸಿಕ್ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ನಾವು 1 to 25ವರೆಗೆ 1/1 ಇಂದ 1/2 1/3 ಈ ಥರ 25ವರೆಗೆ ಮೆಮರೈಸ್ ಮಾಡಿರಬೇಕು. ಈ ಥರ ಪ್ರಶ್ನೆಗಳು ಕ್ವಿಕ್ಕಾಗಿ ಸಾಲ್ವ್ ಮಾಡಬೇಕಂದ್ರೆ ಏನು ಮಾಡಿರಬೇಕು? 1/25 ತನಕ ಮೆಮರೈಸ್ ಮಾಡಿರಬೇಕು. ಎಸ್, ನೋಡಿ ಇವಾಗ 1/3 ಅಂದರೆ ನಂಗೆ ಗೊತ್ತಿದೆ. 1/3 ಎಷ್ಟು? 1/3 ಇಸ್ 33.33%. ಸೊ 2 ಇಂಟು ಇದನ್ನ ನಾನು 2/3ನ 2 ಇಂಟು 1/3 ಅಂತ ಬರ್ಕೋಬೋದಾ? 2 ಇಂಟು 1/3 ಆದಲ್ಲಿ 1/3 ನಮಗೆ 33.33. 33.33 ಇಂಟು 2 ಎಷ್ಟಾಗುತ್ತೆ? 66.66% ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೇನಿದೆ? 7/8 ಇದೆ. 7/8 ನಮಗೆ ಇದನ್ನ ನಾನು 7 ಇಂಟು 1/8 ಅಂತ ಬರ್ಕೋಬೋದಾ? ಎಸ್, ನಮಗೆ 1/8 ವ್ಯಾಲ್ಯೂ ಏನಿದೆ? 1/8 ವ್ಯಾಲ್ಯೂ ವಿ ವುಡ್ ಹ್ಯಾವ್ ಮೆಮರೈಸ್ಡ್ ಇಟ್. 1/8 ವ್ಯಾಲ್ಯೂ ಎಷ್ಟಿದೆ? 12.5% ಇದೆ. ಎಸ್, 12.5% ಆದಾಗ ಎಷ್ಟಾಗುತ್ತೆ? ಇದು 87.5% ಆಗುತ್ತೆ. ಎಸ್, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. 23/39 ಇದು ಹೀಗೆ ಇರಲಿ, ಒಂದು ನಿಮಿಷ ನೋಡೋಣ. ನಾವು 4/5 ಇದೆ. 1/5 ಇದನ್ನ ನಾನು ಹೀಗೆ ಬರ್ಕೋಬೋದಾ? 4 ಇಂಟು 1/5 ಅಂತ ಬರಿಬೋದಾ ಎಲ್ಲರೂ? ನಾವು 1/5 ಅಂದರೆ ಎಷ್ಟು? 1/5 ಇಸ್ 20. 20 ಇಂಟು 4 80%. ಇದು 80% ಆಗೋಯ್ತು. ನಮ್ಗೆ ಕೇಳಿರೋದೇನು? ವಿಚ್ ಆಫ್ ದ ಫಾಲೋಯಿಂಗ್ ಫ್ರ್ಯಾಕ್ಷನ್ ಇಸ್ ದ ಲಾರ್ಜೆಸ್ಟ್? ಈ ಸದ್ಯದಲ್ಲಿ ನಾನು ಇದನ್ನ ಕ್ಯಾನ್ಸಲ್ ಔಟ್ ಮಾಡ್ಬೋದಾ? ಈ 4/5ನ ನಾನು ಕ್ಯಾನ್ಸಲ್ ಔಟ್ ಮಾಡ್ಬೋದಾ? ಯಾಕೆ? 87.5 ಆಗಲೇ ಲಾರ್ಜೆಸ್ಟ್ ಇಲ್ಲಿದೆ. 66.6 2/3ನೂ ಕ್ಯಾನ್ಸಲ್ ಔಟ್ ಆಗೋಯ್ತು. ಇವಾಗ ಉಳಿದಿರೋದೇನು? 23/39. ಇದನ್ನ ಚೆಕ್ ಮಾಡಬೇಕು. ಹೇಗೆ ಚೆಕ್ ಮಾಡಬೇಕು ನೋಡಿ. ಇದನ್ನ ನಾನು +1 ಮಾಡ್ತೀನಿ, ಇಲ್ಲಿ ಕೂಡ +1 ಮಾಡ್ತೀನಿ. ಎಷ್ಟಾಯಿತು? ನ್ಯೂಮರೇಟರ್ ಇಸ್ ಆಡೆಡ್ ಬೈ 1 ಆ್ಯಂಡ್ ಡಿನಾಮಿನೇಟರ್ ಇಸ್ ಆಲ್ಸೋ ಆಡೆಡ್ ಬೈ 1. ದ ಫ್ರ್ಯಾಕ್ಷನ್ ವಿಲ್ ರಿಮೇನ್ ದ ಸೇಮ್. ಸೊ ಇಟ್ ವಿಲ್ ಬಿ ನೌ 24. ಎಷ್ಟಾಗುತ್ತೆ? 24/40. 24/40. 24/40 ಅಂದರೆ ಎಷ್ಟಿದು? 8 ಇಂದ ಹೋಗುತ್ತಾ? 8 3s is 24, 8 5s are 40. ಸೊ ಇದು ಎಷ್ಟಾಯಿತು? 1/5 ಅಂದರೆ ನಮಗೆ 20%. 20 ಇಂಟು 3 60% ಆಯಿತು. ಸೊ ನಮಗೆ ಇಲ್ಲಿ ಹೈಯೆಸ್ಟ್ ಯಾವುದು? ಇದು ಕೂಡ ಹೋಯಿತು. ನಮ್ಮ ಹೈಯೆಸ್ಟ್ ಬಂದು 87.5. ನಾನು ಆಪ್ಷನ್ಸಲ್ಲಿ ನೋಡಿ ಏನಿದೆ? 7/8. ಸೊ ಬಿ ಇಸ್ ಮೈ ರೈಟ್ ಆನ್ಸರ್. ಸೊ ವಾಟ್ ಐ ರಿಕ್ವೆಸ್ಟ್ ಯು, ನೀವು ಏನು ಮಾಡಬೇಕು ಅಂದರೆ 1/1 ಇಂದ 1/25ವರೆಗೆ ಮೆಮರೈಸ್ ಮಾಡಬೇಕು. ಈ ರೀತಿ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡಬೇಕಂದ್ರೆ ಮೆಮರೈಸ್ ಮಾಡಬೇಕು. ಎಸ್,
ಇದನ್ನ ಹೇಗೆ ಮೆಮರೈಸ್ ಮಾಡಬೇಕು ಅನ್ನೋದು ನಮ್ಮ ಪರ್ಸೆಂಟೇಜಸ್ ಬೇಸಿಕ್ ವೀಡಿಯೋಸಲ್ಲಿ ನೀವು ನಮ್ಮ ಪ್ಲೇಲಿಸ್ಟ್ ಆಪ್ಟಿಟ್ಯೂಡಲ್ಲಿ ಪರ್ಸೆಂಟೇಜಸ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದನ್ನ ಮೆಮರೈಸ್ ಕೂಡ ಹೇಗೆ ಮಾಡಬೇಕು ಅಂತ. ಎಸ್, ದಿಸ್ ಇಸ್ ಆಲ್ ಅಬೌಟ್ ದ ಫಸ್ಟ್ ಕ್ವೆಶನ್ ದಟ್ ವಿ ಹ್ಯಾವ್ ಹಿಯರ್. ಸೊ ಬನ್ನಿ ಇವಾಗ ನಮ್ಮ ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಾಟ್ ಡಸ್ ದ ನೆಕ್ಸ್ಟ್ ಕ್ವೆಶನ್ ಸೇ? ಅದೇನು ಹೇಳುತ್ತೆ, ಇಫ್ ಈಚ್ ಸೈಡ್ ಆಫ್ ಅ ಸ್ಕ್ವೇರ್ ಇಸ್ ಇನ್ಕ್ರೀಸ್ಡ್ ಬೈ 10%, ಒಂದು ಸ್ಕ್ವೇರ್ ಇದೆ, ಅದ್ರದ್ದು ಪ್ರತಿಯೊಂದು ಸೈಡು 10% ಇನ್ಕ್ರೀಸ್ ಮಾಡಿದಾಗ ಅದ್ರ ಏರಿಯಾ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಕೇಳುತ್ತೆ. ಅದು ಏರಿಯಾ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಕೇಳುತ್ತೆ. ಇಫ್ ಈಚ್ ಸೈಡ್, ಒಂದು ಸ್ಕ್ವೇರ್ ತೊಗೊಂಡ್ಬಿಡೋಣ, ದಿಸ್ ಈಸ್ ಆರ್ ಸ್ಕ್ವೇರ್. ಓಕೆ, ಈಚ್ ಸೈಡ್, ಲೆಟ್ ದ ಸೈಡ್ಸ್ ಅಸ್ಯೂಮ್ ಮಾಡ್ತಾ ಇದ್ದೀನಿ, ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಅಸ್ಯೂಮ್ ಮಾಡ್ತಾ ಇದ್ದೀನಿ. ಲೆಟ್ ಈಚ್ ಸೈಡ್, ಒಂದು ಸೈಡ್ ಬಂದು ಅದ್ರದ್ದು 10 ಇದೆ ಅಂದ್ಕೊಳ್ಳಿ, 10 ಸೆಂಟಿಮೀಟರ್ ಆದರೂ ಕೊಡಿ, ಮೀಟರ್ ಆದರೂ ಕೊಡಿ. ಓಕೆ, ಆಪ್ಷನ್ಸ್ ಇದರಲ್ಲಿದೆ, ಪರ್ಸೆಂಟೇಜಲ್ಲಿದೆ, 10 ಸೆಂಟಿಮೀಟ್ರಲ್ಲಿ ಕೊಡಿ. ಈಚ್ ಸೈಡ್ ಈಸ್ ಇನ್ಕ್ರೀಸ್ಡ್ ಬೈ ಏನು ಹೇಳ್ತಾ ಇದ್ದಾನೆ, 10%. ಇನ್ಕ್ರೀಸ್ಡ್ ಬೈ 10%. ದಿಸ್ ಸೈಡ್ ಈಸ್ ಆಲ್ಸೋ ಇನ್ಕ್ರೀಸ್ಡ್ ಬೈ 10%. ಓಕೆ, ದ ಏರಿಯಾ ಚೇಂಜಸ್ ಬೈ, ನಾವು ಏರಿಯಾ ಸ್ಕ್ವೇರ್ದೇನು, ಏರಿಯಾ ಈಸ್ ನಥಿಂಗ್ ಬಟ್ ಲೆಂತ್ ಇಂಟು ಬ್ರೆತ್. ನೀವು ಲೆಂತ್ ಇಂಟು ಬ್ರೆತ್ ಆದರೂ ಅನ್ಬೋದು ಅಥವಾ ಎಸ್ ಸ್ಕ್ವೇರ್ ಅಂತಾದರೂ ಅನ್ಬೋದು. ಇಟ್ ಈಸ್ ಒನ್ ಆ್ಯಂಡ್ ದ ಸೇಮ್ ಹಿಯರ್. ನಾವು ಏನಾಗುತ್ತೆ ನೋಡಿ, ಇನ್ಕ್ರೀಸ್ಡ್ ಬೈ 10%. ನಾವು ಪರ್ಸೆಂಟೇಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, 10% ಅಂದರೆ ಏನು ಮಾಡಬೇಕು, ಡಿವೈಡ್ ದ ನಂಬರ್, ಗಿವನ್ ನಂಬರ್, ಆ ನಂಬರ್ನ 10ಇಂದ ಡಿವೈಡ್ ಮಾಡ್ದಲ್ಲಿ ನನಗೆ 10% ಸಿಗುತ್ತೆ. ಇವಾಗ ನಂಬರ್ ಏನಾದರೂ ಆಗಿರಲಿ, ಇಲ್ಲಿ 352 ಇದೆ ಅಂದ್ಕೊಳ್ಳಿ, ಇದ್ರ 10% ಎಷ್ಟು, ಡಿವೈಡೆಡ್ ಬೈ 10, ಇಲ್ಲಿ ಗೆಟ್ 35.2. ಅದೇ ಥರ ಇಲ್ಲಿ 10% ಇದೆ, 10 ಸೆಂಟಿಮೀಟರ್ ಇದೆ, ಇದ್ರ 10% ಎಷ್ಟಾಗುತ್ತೆ, 1 ಆಗುತ್ತೆ. 10ಇಂದ ಡಿವೈಡ್ ಮಾಡಿದಾಗ ಪಾಯಿಂಟ್ ಈ ಕಡೆ ಬರುತ್ತೆ, 1 ಆಗುತ್ತೆ. ಎಸ್, ಸೊ ನ್ಯೂ ವ್ಯಾಲ್ಯೂ ಎಷ್ಟಾಗಿರುತ್ತೆ ಇದ್ರದ್ದು, ಇದ್ರ ನ್ಯೂ ವ್ಯಾಲ್ಯೂ ಎಷ್ಟಾಗಿರುತ್ತೆ, 11 ಸೆಂಟಿಮೀಟರ್ ಆಗಿರುತ್ತೆ. ಎಸ್, ಇದ್ರ ನ್ಯೂ ವ್ಯಾಲ್ಯೂ ಎಷ್ಟಾಗಿರುತ್ತೆ, ಇದು ಕೂಡ 10% ಇನ್ಕ್ರೀಸ್ ಆಗಿದೆ, ಸೊ ಇದು ಕೂಡ 11 ಸೆಂಟಿಮೀಟರ್ ಆಗಿರುತ್ತೆ. ಎಸ್, ನಾವು ಏರಿಯಾ, ಈ ಫಸ್ಟ್ ಫಿಗರಲ್ಲಿ ಏರಿಯಾ ಎಷ್ಟಿದೆ, ಏರಿಯಾ ಇಸ್ ನಥಿಂಗ್ ಬಟ್ ಲೆಂತ್ ಇಂಟು ಬ್ರೆಡ್, 10 ಇಂಟು 10 ಎಷ್ಟು ಬಂತು, 100 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಇಲ್ಲಿ ಏರಿಯಾ, ನ್ಯೂ ಏರಿಯಾ, ಇದನ್ನ ಎ ಅಂತ ಕರಿತೀನಿ, ಇದನ್ನ ಎ ಡ್ಯಾಶ್ ಅಂತ ಕರಿತೀನಿ. 11 ಇಂಟು 11 121 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಎಸ್, ಸೆಂಟಿಮೀಟರ್ ಸ್ಕ್ವೇರ್. ನಾವು ನಮ್ಮ ಪರ್ಸೆಂಟೇಜ್ ಚೇಂಜ್ ಫಾರ್ಮುಲಾ, ಪರ್ಸೆಂಟೇಜ್ ಚೇಂಜ್ ಈಸ್ ನಥಿಂಗ್ ಬಟ್, ಪರ್ಸೆಂಟೇಜ್ ಚೇಂಜ್ ಅಂದರೆ ಚೇಂಜ್ ಇನ್ ವ್ಯಾಲ್ಯೂ ಅಪಾನ್ ಒರಿಜಿನಲ್ ವ್ಯಾಲ್ಯೂ. ಓಕೆ, ಚೇಂಜ್ ಇನ್ ವ್ಯಾಲ್ಯೂ ಅಂದರೆ ಚೇಂಜ್ ಎಷ್ಟಾಗಿದೆ, ಇಲ್ಲಿ 100 ಇದ್ದಿದ್ದು 121 ಆಗಿದೆ, ಚೇಂಜ್ ಎಷ್ಟಾಗಿದೆ, +21. ಎಸ್, +21. ಚೇಂಜ್ ಇನ್ ವ್ಯಾಲ್ಯೂ ಜಾಗಕ್ಕೆ ನಾನೇನು ಬರಿತೀನಿ, 21 ಬರಿತೀನಿ. ಒರಿಜಿನಲ್ ವ್ಯಾಲ್ಯೂ ಎಷ್ಟಿದೆ, ಒರಿಜಿನಲ್ ವ್ಯಾಲ್ಯೂ ಸ್ಟಾರ್ಟಿಂಗಲ್ಲಿ ವ್ಯಾಲ್ಯೂ ಎಷ್ಟಿತ್ತಲ್ಲ ಅದನ್ನ ನಾವು ಒರಿಜಿನಲ್ ವ್ಯಾಲ್ಯೂ ಅಂತ ಕರಿತೀವಿ. ಒರಿಜಿನಲ್ ವ್ಯಾಲ್ಯೂ ಎಷ್ಟಿದೆ, 100 ಇದೆ. ಸೊ 21/100 ಇಸ್ ನಥಿಂಗ್ ಬಟ್ 21%. ಎಷ್ಟು ಚೇಂಜ್ ಆಗಿದೆ, 21% ಆಗಿದೆ. ಸೊ ಸ್ಟಾಪ್. ನೋಡಿ, ಇದೆಲ್ಲ ಮಾಡೋ ನೆಸೆಸಿಟಿ ಇದೆನಾ, ಇಲ್ಲ. ಯಾಕಂದರೆ ಪರ್ಸೆಂಟೇಜಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಸಕ್ಸಸಿವ್ ಪರ್ಸೆಂಟೇಜ್ ಅಂತ. ನಿಮ್ಮಲ್ಲಿ ಭಾಳ ಜನಕ್ಕೆ ಈ ಫಾರ್ಮುಲಾ ಗೊತ್ತಿರ್ಬೋದು. ಏನಿದು ಫಾರ್ಮುಲಾ, x + y + xy by 100. x + y + xy by 100. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಫಸ್ಟ್ 10% ಇನ್ಕ್ರೀಸ್ ಆಗಿದೆ, ಮತ್ತು ಇನ್ನೊಂದು 10% ಇನ್ಕ್ರೀಸ್ ಆಗಿದೆ. ಎಷ್ಟು, x ವ್ಯಾಲ್ಯೂ 10, y ವ್ಯಾಲ್ಯೂ 10. ಸೊ ಎಷ್ಟಾಗುತ್ತೆ ಇದು, 10 + 10 + 10 ಇಂಟು 10 100 ಅಪಾನ್ 100. ಇಲ್ಲಿ ಎಷ್ಟು ಬರುತ್ತೆ ನನಗೆ, 21%. ಡೈರೆಕ್ಟ್ ಆನ್ಸರ್ ಬಂತು. ಇದು ನಾನು ಮಾಡಿದ ಏನಕ್ಕೆ, ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ. ಇದೆಲ್ಲ ಮಾಡಿ ಚೇಂಜ್ ಇನ್ ವ್ಯಾಲ್ಯೂ ಡಿವೈಡೆಡ್ ಬೈ ಒರಿಜಿನಲ್ ವ್ಯಾಲ್ಯೂ, ಇದೆಲ್ಲ ನಮ್ಮ ಅಂಡರ್ಸ್ಟ್ಯಾಂಡಿಂಗೋಸ್ಕರ. ಬಟ್ ನಿಮಗೆ ಒಂದು ಎಕ್ಸಾಮಲ್ಲಿ ಈ ಥರ ಕ್ವೆಶನ್ ಬಂದರೆ, ಏರಿಯಾ ಈಸ್ ಇನ್ಕ್ರೀಸ್ಡ್ ಬೈ 10% ಈಚ್ ಸೈಡ್, ಸೊ ಹೇಗೆ ಮಾಡ್ತೀರಾ ಅದನ್ನ, 10% + 10% + 10 ಇಂಟು 10 ಡಿವೈಡೆಡ್ ಬೈ 100 ಮಾಡಿದ್ರೆ ನಿಮಗೆ ಸಕ್ಸಸಿವ್ ಪರ್ಸೆಂಟೇಜಸ್ ಅಂತೀವಿ. ಇದನ್ನ ಏನಂತೀವಿ, ಸಕ್ಸಸಿವ್ ಪರ್ಸೆಂಟೇಜ್. ಈ ಫಾರ್ಮುಲಾ ಅಪ್ಲೈ ಮಾಡಿದಾಗೆ ನಿಮಗೆ ಡೈರೆಕ್ಟ್ ಆನ್ಸರ್ ಬರುತ್ತೆ. ಸಕ್ಸಸಿವ್ ಪರ್ಸೆಂಟೇಜ್ ಬಗ್ಗೆ ಇನ್ನೂ ತಿಳ್ಕೊಬೇಕಂತಿದ್ರೆ ನಮ್ಮ ಯೂಟ್ಯೂಬ್ ಪೇಜಲ್ಲಿ ನಮ್ಮ ಪರ್ಸೆಂಟೇಜಸ್ ವಿಡಿಯೋನ ನೋಡಿ, ನಿಮಗೆ ಇನ್ ಡೀಟೇಲ್ ಎಲ್ಲನೂ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಏನು ಹೇಳುತ್ತೆ ನೋಡಿ, ಇಟ್ ಸೇಸ್ ಇಟ್ ಈಸ್ ಟ್ಯೂಸ್ಡೇ ಆನ್ 1st of July. 1st of Julyಗೆ ಟ್ಯೂಸ್ಡೇ ಆಗಿದೆ. ವಾಟ್ ಡೇ ವಿಲ್ ಬಿ ಆನ್ 1st of August ದ ಸೇಮ್ ಇಯರ್. ಅದೇ ವರ್ಷದಲ್ಲಿ 1st August ಯಾವ ದಿನ ಆಗಿರುತ್ತೆ ಅಂತ ಕೇಳ್ತಾ ಇದ್ದಾನೆ. ಓಕೆ, ನಮಗೆ ಕೊಟ್ಟಿದೆ ಡಾಟಾ ಏನೇನಿದೆ ನೋಡಿ. ಫಸ್ಟು ಟ್ಯೂಸ್ಡೇ ಇದೆ, ಯಾವತ್ತು, 1st of July ಅಂತ ಹೇಳಿದ್ದಾನೆ.
1st of July ಅಂತ ಹೇಳಿದ್ದಾನೆ. ನಮಗೆ ಕೇಳ್ತಿರೋದೇನೋ ಅವನು, ನಮಗೆ ಕೇಳ್ತಿರೋದು ವಾಟ್ ವಿಲ್ ಬಿ ದ ಡೇ ಆನ್ 1st of August. 1st of August ಯಾವ ದಿನ ಅಂತ ಕೇಳ್ತಾ ಇದ್ದಾನೆ. ಟ್ಯೂಸ್ಡೇ ಅಂತ ಕೊಟ್ಟಿದ್ದಾನೆ. ನಮಗೆ ಇದರಲ್ಲಿ ಒಂದು ಸಣ್ಣ ಕಾನ್ಸೆಪ್ಟ್ ಬರುತ್ತೆ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಈ ಸೊಲ್ಯೂಷನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟ್ ಆಫ್ ಆಡ್ ಡೇಸ್ ಅಂತೀವಿ ಇದರಲ್ಲಿ. ಕಾನ್ಸೆಪ್ಟ್ ಆಫ್ ಆಡ್ ಡೇಸ್ ಹೀಗಂದರೆ ಏನು ಸರ್ ಅಂತ ಕೇಳಿದಲ್ಲಿ ನೋಡಿ, ಕಾನ್ಸೆಪ್ಟ್ ಆಫ್ ಆಡ್ ಡೇಸ್ ಇವಾಗ ನಿಮ್ಮ ಹತ್ರ 10 ದಿನಗಳಿದ್ದಾವೆ ಅಂದ್ಕೊಳ್ಳಿ. 1 2 3 4 5 6 7 8 9 10 10 ಡೇಸ್ ಇದೆ. ಈ 10 ಡೇಸಲ್ಲಿ ನೀವು ಎಷ್ಟು ವೀಕ್ಸ್ ಫಾರ್ಮ್ ಮಾಡ್ಬೋದು? ಈ 10 ಡೇಸಲ್ಲಿ 1 ವೀಕ್ ಫಾರ್ಮ್ ಮಾಡ್ಬೋದು. 1 ವೀಕ್ ಹೇಗೆ ಫಾರ್ಮ್ ಮಾಡ್ತೀರಾ? 7 ಡೇಸ್ ಯೂಸ್ ಮಾಡಿ. 3 3 6 1 7 ಈ 7 ದಿನಗಳು ಯೂಸ್ ಮಾಡಿ ನೀವೇನು ಮಾಡ್ತೀರಾ? 1 ವೀಕ್ ಫಾರ್ಮ್ ಮಾಡಿಬಿಡ್ತೀರಾ. ಎಸ್, ನಾವು ಈ 1 ವೀಕ್ ಫಾರ್ಮ್ ಆದಮೇಲೆ 7 ದಿನ ಇಲ್ಲಿವರೆಗೆ, ಎಸ್ 7 ದಿನ ಯೂಸ್ ಮಾಡಿ 1 ವೀಕ್ ಫಾರ್ಮ್ ಮಾಡಿಬಿಡ್ತೀರಾ. ಎಸ್, ಈ 1 ದಿನ ಆದಮೇಲೆ ಎಷ್ಟು ದಿನ ಉಳಿದಿದೆ? ಇವೆಲ್ಲ ನಮ್ಮ ಆಡ್ ಡೇಸ್. ಅರ್ಥ ಆಗಿಲ್ವಾ? ಇನ್ನೊಂದ್ಸತಿ ನೋಡಿ. 11 ದಿನ ಇದೆ ಅಂದ್ಕೊಳ್ಳಿ, 11 ಡೇಸ್ ಇದೆ ಅಂದ್ಕೊಳ್ಳಿ ನಿಮ್ಮ ಹತ್ರ. 11 ಡೇಸ್ ಇದೆ. ಓಕೆ, ಈ 11 ಡೇಸಲ್ಲಿ ಎಷ್ಟು ವೀಕ್ಸ್ ಫಾರ್ಮ್ ಆಗ್ಬೋದು? ಎಷ್ಟು ವೀಕ್ ಫಾರ್ಮ್ ಆಗ್ಬೋದು? 1 ವಾರ ಫಾರ್ಮ್ ಆಗ್ಬೋದು. 7 ಡೇಸಿಂದ ಉಳಿದೋಯ್ತು. 7 ಡೇಸ್ ಆದಮೇಲೆ ಎಷ್ಟು ದಿನ ಉಳಿದಿದೆ? 4 ದಿನ ಉಳಿದಿದೆ. ನನಗೆ ಆಡ್ ಡೇಸ್ ಎಷ್ಟಿದೆ? 4 ಡೇಸ್ ಇದೆ. ಸೊ ಇದೇನಾಗ್ತಾ ಇದೆ ಇಲ್ಲಿ ನೋಡಿ, ನಾನು ಈ ನಂಬರ್ 11 ಡೇಸ್ನ 7ಇಂದ ಡಿವೈಡ್ ಮಾಡಿದಾಗ 7 1s is 7, ಉಳಿದಿದೆಷ್ಟು? 4. ಈ ರಿಮೈಂಡರ್ ಏನದು? ದಿಸ್ ರಿಮೈಂಡರ್, ಈ ರಿಮೈಂಡರ್ ಅನ್ನೋದು ಇಸ್ ನಥಿಂಗ್ ಬಟ್ ಮೈ ಆಡ್ ಡೇಸ್. ಇಟ್ ಇಸ್ ನಥಿಂಗ್ ಬಟ್ ಮೈ ಆಡ್ ಡೇಸ್. ಸೊ ಇವಾಗ ನೀವು ಕ್ವಿಕ್ಲಿ ಹೇಳಿ, 28 ದಿನ ಇದೆ ನನ್ನ ಹತ್ರ. ಎಷ್ಟು ಆಡ್ ಡೇಸ್ ಇದೆ? ಎಷ್ಟು ಆಡ್ ಡೇಸ್ ಇದೆ? 0 ಆಡ್ ಡೇಸ್ ಇದೆ. 0 ಆಡ್ ಡೇಸ್ ಇದೆ. 29 ದಿನ ಇದ್ದಲ್ಲಿ 29 ಡೇಸ್ ಇದೆ ಅಂದ್ಕೊಳ್ಳಿ. ಎಷ್ಟು ಆಡ್ ಡೇಸ್ ಇದೆ? 1 ಆಡ್ ಡೇ. 1 ಆಡ್ ಡೇ. ಓಕೆ, ಇವಾಗ 31 ಡೇಸ್ ಇದೆ ಅಂದ್ಕೊಳ್ಳಿ. 31 ಡೇಸ್. 31 ಡೇಸ್ ಇದ್ದರೆ ಎಷ್ಟು ಆಡ್ ಡೇಸ್ ಇದೆ? 31 ಡೇಸ್ ಇದ್ದರೆ ಏನು ಮಾಡ್ಬೇಕು? ನಾನು 7ಇಂದ ಡಿವೈಡ್ ಮಾಡಬೇಕು. 7ಇಂದ ಡಿವೈಡ್ ಮಾಡಿದಲ್ಲಿ ಏನಾಗುತ್ತೆ? 28 ಆಗುತ್ತೆ. ಇನ್ನು ಎಷ್ಟು ಉಳಿದು? 3 ಆಡ್ ಡೇಸ್. 3 ಆಡ್ ಡೇಸ್. ಅದೇ ಥರ ಇಲ್ಲಿ ಬನ್ನಿ, ನಮಗೆ ಇದಲ್ಲದೆ ಇನ್ನೊಂದು ಕಾನ್ಸೆಪ್ಟ್ ತಿಳ್ಕೊಬೇಕು. ಇವಾಗ ಫಸ್ಟ್ ಡೇ ಆಫ್ ದ ವೀಕ್ ಅಂದರೆ ಯಾವುದು ಅಂತ ನಮ್ಗೆ ಗೊತ್ತಿರಬೇಕು. ಫಸ್ಟ್ ಡೇ ಆಫ್ ದ ವೀಕ್ ಈಸ್ ಮಂಡೇ. ಫಸ್ಟ್ ಡೇ ಆಫ್ ದ ವೀಕ್ ಈಸ್ ಮಂಡೇ. ಸೆಕೆಂಡ್ ಡೇ ಈಸ್ ಟ್ಯೂಸ್ಡೇ. ಥರ್ಡ್ ಡೇ ವೆನೆಸ್ಡೇ. ನೆಕ್ಸ್ಟ್ ಈಸ್ ಥರ್ಸ್ಡೇ. ನೆಕ್ಸ್ಟ್ ಈಸ್ ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಓಕೆ, ಮಂಡೇ ವಿಲ್ ಬಿ ರೆಪ್ರೆಸೆಂಟೆಡ್. ಇದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? 1ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಟ್ಯೂಸ್ಡೇನ 2ಇಂದ, ವೆನೆಸ್ಡೇನ 3, ಥರ್ಸ್ಡೇ 4, ಫ್ರೈಡೇ 5, ಸ್ಯಾಟರ್ಡೇ 6, ಸಂಡೇ 0. ಇದರ ಅರ್ಥ ಏನು? ಯಾಕೆ ಹೀಗೆ ಮಾಡಿದ್ವಿ ನೋಡಿ. ನೀವು ಯಾವುದಾದ್ರೂ ನಂಬರ್, ಇವಾಗ ಲೆಟ್ಸ್ ಡಿವೈಡ್ ಸಮ್ ನಂಬರ್ ವಿತ್ 7. ಸಮ್ ನಂಬರ್ ಯಾವುದಾದ್ರೂ ತೊಗೊಳ್ಳಿ. ಇವಾಗ 36 ತೊಗೊತೀನಿ ಅಂದ್ಕೊಳ್ಳಿ. 36 ತೊಗೊಂಡೆ. ನನಗೆ ರಿಮೈಂಡರ್ ಏನು ಬರುತ್ತೆ? ರಿಮೈಂಡರ್ 1 ಬರುತ್ತೆ. ಹೌದಾ ಇಲ್ಲ? 7 5s is 35. ಉಳಿದಿರೋದೆಷ್ಟು? ರಿಮೈಂಡರ್ 1. ನಾನು 37ನ ಡಿವೈಡ್ ಮಾಡಿದೆ. 36 ಜಾಗಕ್ಕೆ ನಾನು 37 ತೊಗೊಂಡೆ ಅಂದ್ಕೊಳ್ಳಿ. 37 ಡಿವೈಡೆಡ್ ಬೈ 7. ನನಗೆ ರಿಮೈಂಡರ್ ಎಷ್ಟು ಬಂತು? ರಿಮೈಂಡರ್ 1 ಜಾಸ್ತಿ ಬರುತ್ತೆ, 2. 38ನ ಮಾಡಿದಾಗೆ 3, 39ನ ಮಾಡಿದಾಗೆ 4. ಅದೇ ಥರ ಹೋಗ್ತಾ ಇದ್ದಾಗೆ ನನಗೆ 42 ಬಂತು ಅಂದ್ಕೊಳ್ಳಿ. 42 ಬಂದಾಗ ಏನಾಗುತ್ತೆ? ಡಿವೈಡ್ ಮಾಡಿದ್ರೆ ನನಗೆ ರಿಮೈಂಡರ್ 0 ಉಳಿಯುತ್ತೆ. ಸೊ ವೆನ್ ಯು ಡಿವೈಡ್ ಅ ನಂಬರ್, ವೆನ್ ಯು ಡಿವೈಡ್ ಎನಿ ನಂಬರ್ ವಿತ್ 7, ಯಾವುದಾದ್ರೂ ನಂಬರ್ನ 7ರಿಂದ ಡಿವೈಡ್ ಮಾಡಿದಾಗೆ ನನಗೆ ರಿಮೈಂಡರ್ ಮ್ಯಾಕ್ಸಿಮಮ್ ಏನೇನು ಬರ್ಬೋದು? ಎಲ್ಲ ರಿಮೈಂಡರ್ ಸೇರಿ 0 1 2 3 4 5 6. 7 ಇದ್ದಾಗ ಏನಾಗುತ್ತೆ? ಅದು 0 ಬಂದ್ಬಿಡುತ್ತೆ. ಎಸ್, ಅದು ಮಲ್ಟಿಪ್ಲೈ ಆದಾಗೆ ನನಗೆ ಅದು 1 ಆಗಿ ಹೋಗ್ಬಿಡುತ್ತೆ. ಅಂದರೆ ನೋಡಿ ಇಲ್ಲಿ ಈ 42 ಬಂದಾಗೆ ಏನಾಯಿತು? 42 7 6 42. ಸೊ ನನಗೇನು ಬಂತು? ರಿಮೈಂಡರ್ 0 ಬಂತು. ಸೊ ನಾನು ಇವಾಗ ಎಲ್ಲ ಆಡ್ ಡೇಸ್ ಕಂಡುಹಿಡಿಯೋಕೆ ಏನು ಮಾಡ್ತೀನಿ? 7ಇಂದ ಡಿವೈಡ್ ಮಾಡ್ತೀನಿ. ಸೊ ನನಗೆ ಅವೆಲ್ಲ 1 to 6, 0 to 6 ಒಳಗಡೆನೆ ಬರಬೇಕು. ಆ ರಿಮೈಂಡರ್ ಏನು ಬರುತ್ತೆ ಅದೇ ದಿನ ನಂದು ಅಂತ ಡಿಸೈಡ್ ಆಗ್ತೀನಿ. ಸೊ ಟ್ಯೂಸ್ಡೇ ಅಂದರೆ ಏನಂತ ರೆಪ್ರೆಸೆಂಟ್ ಮಾಡುತ್ತೆ? ಟ್ಯೂಸ್ಡೇ ರೆಪ್ರೆಸೆಂಟ್ಸ್ 2 ಆಡ್ ಡೇಸ್. ನನಗೆ 1st of July
ಇಂದ 1st ಆಫ್ ಆಗಸ್ಟ್ವರೆಗೆ ಎಷ್ಟು ದಿನ ಇದೆ? 31 ದಿನ ಇದೆ, 31 ಡೇಸ್ ಇದೆ. ಸೊ ಈ ಕಾನ್ಸೆಪ್ಟ್ ಪ್ರಕಾರ ಇವಾಗ ನಾವು ಕಲ್ತಿರೋದ್ರಲ್ಲಿ ಕ್ಯಾನ್ ದ ನಂಬರ್ ಆಫ್ ಆಡ್ ಡೇಸು 7ಕ್ಕಿಂತ ಜಾಸ್ತಿ ಇರೋಕ್ಕೆ ಸಾಧ್ಯನಾ? 7 ಇದ್ರೆ ಏನು ಮಾಡಿಬಿಡ್ತೀವಿ? ವೀಕ್ ಫಾರ್ಮ್ ಮಾಡಿಬಿಡ್ತೀವಿ. 7 ಇದ್ರೆ ವೀಕ್ ಫಾರ್ಮ್ ಮಾಡಿಬಿಡ್ತೀವಿ. ಸೊ ಕ್ಯಾನ್ ದ ನಂಬರ್ ಆಫ್ ಆಡ್ ಡೇಸ್ ಬಿ ಗ್ರೇಟರ್ ದೆನ್ 7? ನೋ. ಯಾಕೆ? ವಿ ವಿಲ್ ಫಾರ್ಮ್ ಅ ವೀಕ್. 7ಕ್ಕಿಂತ 1 ಜಾಸ್ತಿ ಇದ್ರೇನು, 7 ಇದ್ರೂ 7ಕ್ಕಿಂತ 1 ಜಾಸ್ತಿ ಇದ್ರೂ ನಾವೇನು ಮಾಡಿಬಿಡ್ತೀವಿ? ವೀಕ್ ಫಾರ್ಮ್ ಮಾಡಿಬಿಡ್ತೀವಿ. 8 ದಿವಸ ಇದ್ರೆ ಏನು ಮಾಡ್ತೀವಿ? 1 ವೀಕ್ ಫಾರ್ಮ್ ಮಾಡಿ 1 ಡೇ ಉಳಿದಿದೆ ಅಂತೀವಿ. 9 ದಿವಸ ಇದ್ರೆ ಏನು ಮಾಡ್ತೀವಿ? 1 ವೀಕ್ ಫಾರ್ಮ್ ಮಾಡಿ 2 ಆಡ್ ಡೇ ಇದೆ ಅಂತ ಹೇಳ್ತೀವಿ. ಅದೇ ಥರ 14 ದಿವಸ ಇದ್ದು ಅಂದ್ಕೊಳ್ಳಿ, 14 ದಿವಸ ಇದ್ದಲ್ಲಿ ಏನು ಮಾಡ್ತೀವಿ? 2 ವೀಕ್ ಫಾರ್ಮ್ ಮಾಡಿಬಿಡ್ತೀವಿ. 15 ದಿವಸ ಇದ್ದಾಗೆ 2 ವೀಕ್ ಫಾರ್ಮ್ ಮಾಡಿ 1 ಡೇ ಆಡ್ ಡೇ ಅಂತ ಹೇಳ್ತೀವಿ. ಅದೇ ಥರ ಇವಾಗ 31 ಆಡ್ ಡೇಸ್ ನನಗೆ 1st ಜುಲೈ 31 ಡೇಸ್ ಬಂದಿದೆ 1st ಜುಲೈಯಿಂದ 1st ಆಗಸ್ಟ್ವರೆಗೆ. ನನ್ನ ಹತ್ರ ಆಗಲೇ ಟ್ಯೂಸ್ಡೇ ಇರೋದ್ರಿಂದ ಎಷ್ಟು ಆಡ್ ಡೇಸ್ ಇದೆ? 2 ಆಡ್ ಡೇಸ್ ಇದೆ. ಯಾಕೆ? ಟ್ಯೂಸ್ಡೇ ಇಸ್ ರೆಪ್ರೆಸೆಂಟೆಡ್ ಬೈ 2. ಸೊ ಟೋಟಲಿ ಎಷ್ಟಾದರೂ ನನ್ನ ಹತ್ರ 33 ಡೇಸ್ ಆಯಿತು. ಸೊ ಇವಾಗ ನನ್ನ ಪ್ರಶ್ನೆ ಏನಂದರೆ, ಕ್ಯಾನ್ ದ ನಂಬರ್ ಆಫ್ ಆಡ್ ಡೇಸ್ ಕ್ಯಾನ್ ಬಿ ಗ್ರೇಟರ್ ದೆನ್ 7? ನಂಬರ್ ಆಫ್ ಆಡ್ ಡೇಸ್ ಕ್ಯಾನ್ ಬಿ ಗ್ರೇಟರ್ ದೆನ್ 7. ಆಡ್ ಡೇಸು 7ಕ್ಕಿಂತ ಜಾಸ್ತಿ ಆಗೋಕ್ಕೆ ಸಾಧ್ಯತೆ ಇದೆನಾ? ಇಲ್ಲ. ಸೊ ಏನು ಮಾಡ್ಬೇಕು ನಾನು ಇದನ್ನ? ಐ ಹ್ಯಾವ್ ಟು ಡಿವೈಡ್ ಇಟ್ ವಿತ್ 7. ವೆನ್ ಐ ಡಿವೈಡ್ ಇಟ್ ವಿತ್ 7 ಜೊತೆ ಡಿವೈಡ್ ಮಾಡಿದಾಗ ನನ್ನ ರಿಮೈಂಡರ್ ಏನು ಬರುತ್ತೆ ನೋಡಿ? 28 ಅಂದರೆ ನನಗೆ 5 ರಿಮೈಂಡರ್ ಬಂತು. 5 ಅಂದರೆ ಏನು? ವಿಚ್ ಡೇ ಆಫ್ ದ ವೀಕ್? 5 ರೆಪ್ರೆಸೆಂಟ್ಸ್ ಫ್ರೈಡೇ. ಸೊ ಮೈ ಆನ್ಸರ್ ಇಸ್ ಫ್ರೈಡೇ. ಈ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನಾವು ಈ ಒಂದು ಬ್ರೀಫ್ ಟೈಮಲ್ಲಿ ಕಲ್ತಿರೋ ಈ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನೀವು ಯಾವುದೇ ಪ್ರಶ್ನೆನೂ ಸಾಲ್ವ್ ಮಾಡ್ಬೋದು. ಹೇಗೆ ಅದು? ಅದರೊಳಗಡೆ ಏನೇನು ಕಲಿಬೇಕು ನೀವು? ಒಂದು, ಕಾನ್ಸೆಪ್ಟ್ ಆಫ್ ಆಡ್ ಡೇಸ್, ದ ನಂಬರ್ ಆಫ್ ಡೇಸ್ ಲೆಫ್ಟ್ ಓವರ್ ಆಫ್ಟರ್ ಫಾರ್ಮಿಂಗ್ ಅ ವೀಕ್. ಒಂದು ವಾರ ಫಾರ್ಮ್ ಮಾಡಾದ್ಮೇಲೆ ಏನು ದಿನಗಳು ನಮ್ಗೆ ಉಳಿತವೆ ಅವೆಲ್ಲ ನಾವು ಆಡ್ ಡೇಸ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದೇನಿದೆ ನಮಗೆ? ಮಂಡೇಯಿಂದ ಸಂಡೇವರೆಗೆ. ಮಂಡೇ 1ಇಂದ ಸ್ಟಾರ್ಟ್ ಆಗುತ್ತೆ, 0 ಸಂಡೇಗೆ 0ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಆಮೇಲೆ ಆಡ್ ಡೇಸ್ ಹೇಗೆ ಕಂಡುಹಿಡಿತೀವಿ? ರಿಮೈಂಡರ್ ಇಸ್ ನಥಿಂಗ್ ಬಟ್ ಮೈ ಆಡ್ ಡೇಸ್ ಅಂತ. ಇಷ್ಟೇ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ನಾವು ಯಾವುದೇ ಪ್ರಶ್ನೆ ನಮ್ಗೆ ಹಿಂಗೆ ಡೇ ಕಂಡುಹಿಡಿಲಿಕ್ಕೆ ಕೊಟ್ಟರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ನಾವು ಅ ಪಾಪ್ಯುಲರ್ ಕ್ವೆಶನ್ ಯಾವುದು? PSI ಸಿವಿಲ್ 2019ಇಂದ ಇದೆ. ದಿಸ್ ಈಸ್ ಅಬೌಟ್ ಟ್ರೈನ್ಸ್ ಎಲ್ರಿಗೂ ಇಷ್ಟ. ಆದರೆ ಇದನ್ನ ಒಂದು ಸ್ವಲ್ಪ ಇದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ರಿಲೇಟಿವ್ ಸ್ಪೀಡ್ ಅಂತ. ಅದನ್ನ ಒಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ನೀಟಾಗಿ ಯಾವುದೇ ಪ್ರಶ್ನೆ ನಿಮಗೆ ಟ್ರೈನ್ಸ್ ಮೇಲೆ ಕೇಳಿದಾಗ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅದು ಏನು? ರಿಲೇಟಿವ್ ಸ್ಪೀಡ್, SR ಅಂತ ಕರಿತೀವಿ ಅದನ್ನ. ರಿಲೇಟಿವ್ ಸ್ಪೀಡ್ ಅಂದರೆ ಏನು? ನೀವು ಇವಾಗ ಎಲ್ಲರೂ PSI KS ಎಲ್ಲರೂ ಕಾನ್ಸ್ಟೇಬಲ್ ಎಲ್ರಿಗೂ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಗ್ರೌಂಡಲ್ಲಿ ಹೋಗಿ ದಿನ ಓಡ್ತಾ ಇದ್ದೀರಾ, ಚೆನ್ನಾಗಿ ಓಡ್ತಾ ಇದ್ದೀರಾ? ಎಸ್. ನೋಡಿ, ನೀವಿಬ್ಬರು ಫ್ರೆಂಡ್ಸ್ ಓಡೋಕೆ ಹೋದ್ರಿ ಅಂದ್ಕೊಳ್ಳಿ ಗ್ರೌಂಡಿಗೆ. ಒಬ್ಬ ಫ್ರೆಂಡು ಒಂದು ಕಡೆ ನಿಂತಿದ್ದಾನೆ, ನಿಮ್ಮ ಫ್ರೆಂಡ್ ನಿಂತಿದ್ದಾನೆ. ನೀವು ಓಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆವಾಗೆ ನಿಮ್ಮ ಸ್ಪೀಡು ವಿತ್ ರೆಫರೆನ್ಸ್ ಟು ಯುವರ್ ಫ್ರೆಂಡ್. ಓಕೆ, ಇದು ಗ್ರೌಂಡು. ಓಕೆ, ಇದು ನೀವು, ಇದು ನಿಮ್ಮ ಫ್ರೆಂಡು. ಓಕೆ, ಇದು ನಿಮ್ಮ ಫ್ರೆಂಡು. ನಾವು ನಿಮ್ಮ ಸ್ಪೀಡು ವಿತ್ ರೆಫರೆನ್ಸ್ ಟು ಯುವರ್ ಫ್ರೆಂಡ್ ಸ್ಪೀಡ್. ನೀವು ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ದಿಸ್ ವೇ. ಇವ್ರು ಇಲ್ಲೇ ನಿಂತಿದ್ದಾರೆ. ಸೊ ನಿಮ್ಮ ಸ್ಪೀಡ್ ವಿತ್ ರೆಫರೆನ್ಸ್ ಟು ಯುವರ್ ಫ್ರೆಂಡ್ ಸ್ಪೀಡ್ ಎಷ್ಟಿರುತ್ತೆ? ಸರಿ, ಒಂದು 5 km/h ಓಡ್ತಿದ್ದೀರಾ ಅಂದ್ಕೊಳ್ಳಿ. ಎಸ್, 5 km/h ಓಡ್ತಿದ್ದೀರಾ ಅಂದ್ಕೊಳ್ಳಿ. ನಿಮ್ಮ ಸ್ಪೀಡ್ ಎಷ್ಟಿದೆ? 5 km/h ಇದೆ ಇವಾಗ. ಆದರೆ ನಿಮ್ಮ ಫ್ರೆಂಡ್ ಕೂಡ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇಫ್ ಯುವರ್ ಫ್ರೆಂಡ್ ಸ್ಟಾರ್ಟ್ಸ್ ರನ್ನಿಂಗ್, ನಿಮ್ಮ ಫ್ರೆಂಡ್ ಕೂಡ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆವಾಗ ಏನಾಗುತ್ತೆ? ಆವಾಗ ನಮ್ಮ ಕಾನ್ಸೆಪ್ಟ್ ಆಫ್ ರಿಲೇಟಿವ್ ಸ್ಪೀಡ್ ಬರುತ್ತೆ. ದ ಸ್ಪೀಡ್ ಆಫ್ ಎನ್ ಆಬ್ಜೆಕ್ಟ್ ವಿತ್ ರೆಫರೆನ್ಸ್ ಟು ಅನದರ್ ಆಬ್ಜೆಕ್ಟ್. ಅಂದರೆ ನಿಮ್ಮ ಸ್ಪೀಡು ವಿತ್ ರೆಫರೆನ್ಸ್ ಟು ಯುವರ್ ಫ್ರೆಂಡ್ ಸ್ಪೀಡ್, ಅದೇನಂತೀವಿ ನಾವು? ರಿಲೇಟಿವ್ ಸ್ಪೀಡ್ ಅಂತ ಕರಿತೀವಿ. ಅದರಲ್ಲಿ ವೆನ್ ಈ ಟ್ರೈನ್ಸ್ ಬಂತೀವಾಗ, ಲೆಟ್ ದೇರ್ ಬಿ ಎ ಟ್ರೈನ್ 1, ಇನ್ನೊಂದು ಟ್ರೈನ್ ಇದೆ ಟ್ರೈನ್ 2. ಸರಿನಾ? ಟ್ರೈನ್ 1 ಟ್ರಾವೆಲಿಂಗ್ ಅಟ್ ದ ಸ್ಪೀಡ್ ಆಫ್ S1, train 2 traveling at the speed of S2. ವೆನ್ ಅವೆರಡು ಟ್ರೈನು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಿರುವಾಗ ರಿಲೇಟಿವ್ ಸ್ಪೀಡ್ ಈಸ್ ನಥಿಂಗ್ ಬಟ್ SR. ರಿಲೇಟಿವ್ ಸ್ಪೀಡ್ ಈಸ್ ನಥಿಂಗ್ ಬಟ್ ಸಮ್ ಆಫ್ ದೇರ್ ಸ್ಪೀಡ್ಸ್ S1 plus S2. ರಿಲೇಟಿವ್ ಸ್ಪೀಡ್ ಈಸ್ ನಥಿಂಗ್ ಬಟ್ ದೇರ್ ಸಮ್ ಆಫ್ ದೇರ್ ಸ್ಪೀಡ್ಸ್, ಸಮ್. ಓಕೆ, ಲೆಟ್ಸ್ ಸೇ ದೇರ್ ಆರ್ 2 trains. 2 ಟ್ರೈನ್ ಇದೆ. ಒಂದು ಟ್ರೈನ್ ಹೆಸರು ಅದೇ T1, ಇನ್ನೊಂದು ಟ್ರೈನ್ ಹೆಸರು T2. ಓಕೆ,
T1 train speed S1, T2 train speed S2. When two objects are traveling in the same direction, ಒಂದೇ ಡೈರೆಕ್ಷನ್ ಅಲ್ಲಿ ಎರಡು ಆಬ್ಜೆಕ್ಟ್ ಟ್ರಾವೆಲ್ ಮಾಡ್ತಿರುವಾಗ ರಿಲೇಟಿವ್ ಸ್ಪೀಡ್ SR is nothing but difference of their speeds S1 minus S2. ಇಲ್ಲಿ ನಾನು ಎಂಫಸೈಸ್ ಮಾಡ್ತಾ ಇದ್ದೀನಿ ಸಮ್ಮು ಮತ್ತು ಡಿಫರೆನ್ಸ್ ಮೇಲೆ, ಸಮ್ ಮತ್ತು ಡಿಫರೆನ್ಸ್ ಮೇಲೆ ಎಂಫಸೈಸ್ ಮಾಡ್ತಾ ಇದ್ದೀನಿ. ಯಾಕೆ? ಆಲ್ವೇಸ್ ಡಿಫರೆನ್ಸ್ ಅಂದರೆ ಏನು ಮಾಡಬೇಕು ನೀವು? ಹೈಯರ್ ವ್ಯಾಲ್ಯೂ ಮೈನಸ್ ಲೋವರ್ ವ್ಯಾಲ್ಯೂ ಮಾಡಬೇಕು, ನೆಗೆಟಿವ್ ವ್ಯಾಲ್ಯೂ ತರಬಾರ್ದು ರಿಲೇಟಿವ್ ಸ್ಪೀಡಲ್ಲಿ. ಓಕೆ, ಅದಕ್ಕೆ ನಾನಿದು ಸಮ್ಮು ಮತ್ತು ಡಿಫರೆನ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ದೀನಿ. ನಾವು ವಿತ್ ದಿಸ್ ಬೇಸಿಕ್ ನಾಲೆಡ್ಜ್ ಲೆಟ್ಸ್ ಟ್ರೈ ಟು ಸಾಲ್ವ್ ಮಾಡೋಣ. ನಮ್ಮ ಕ್ವಶನ್ ಏನಿದೆ, ಓಕೆ, ನಮ್ಮ ಕ್ವಶನ್ ಏನು ಹೇಳುತ್ತೆ? ಟೂ ಟ್ರೈನ್ಸ್ ಆಫ್ ಈಕ್ವಲ್ ಲೆಂತ್ ಆರ್ ಆನ್ ಪ್ಯಾರಲಲ್ ಲೈನ್ಸ್ ಇನ್ ದ ಸೇಮ್ ಡೈರೆಕ್ಷನ್. ಓಕೆ, ಯಾವಾಗಲೂ ಅಪ್ರೋಚ್ ಕ್ಲಿಯರ್ ಕಟ್ ಆಗಿರಬೇಕು. ಟ್ರೈನ್ಸ್ ಪ್ರಾಬ್ಲಮಲ್ಲಿ ಅಪ್ರೋಚ್ ಇರಬೇಕು. ಏನಿರಬೇಕು ಅಪ್ರೋಚ್ ಅಂದಲ್ಲಿ? ಫಸ್ಟು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಇರಬೇಕು. ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಏನು ಮಾಡಬೇಕು? ಎರಡು ಟ್ರೈನು ಸೇಮ್ ಡೈರೆಕ್ಷನ್ನು ಬಿಡಿಸ್ಕೊಂಬಿಡಿ. ಏನು ಹೇಳ್ತದೆ? ಈಕ್ವಲ್ ಲೆಂತ್ ಅಂತ ಹೇಳ್ತದೆ. ನಾವು L1 ಅಂತ ಲೆಂತ್ ಕೊಡ್ತೀನಿ, ಇದು L2 ಅಂತ ಕೊಡ್ತೀನಿ. ಈಕ್ವಲ್ ಲೆಂತ್ ಅಂದ ತಕ್ಷಣ ಏನು ಮಾಡಬೇಕು? L1 ಈಸ್ ಈಕ್ವಲ್ಸ್ ಟು L2 ಈಸ್ ಈಕ್ವಲ್ಸ್ ಟು L. ಓಕೆ, ಅಥವಾ ನೀವು L ಅಂತಾದರೂ ತೊಗೋಬೋದು. ಓಕೆ, ನಾವು ಟೂ ಟ್ರೈನ್ಸ್ ಆಫ್ ಈಕ್ವಲ್ ಲೆಂತ್ ಆರ್ ಆನ್ ಪ್ಯಾರಲಲ್ ಲೈನ್ಸ್ ಇನ್ ದ ಸೇಮ್ ಡೈರೆಕ್ಷನ್ ಅಟ್ 46 km/h ಆ್ಯಂಡ್ 36 km/h ರೆಸ್ಪೆಕ್ಟಿವ್ಲಿ. ಒಂದು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ? 46 km/h. ಇನ್ನೊಂದು ಏನು ಸ್ಪೀಡಲ್ಲಿ ಹೋಗ್ತಾ ಇದೆ? 36 km/h. ಓಕೆನಾ? ನಾವು ಟ್ರೈನ್ ಪಾಸಸ್ ದ ಸ್ಲೋವರ್ ಟ್ರೈನ್ ಇನ್ 36 seconds. ಟೈಮ್ ಕೊಟ್ಟಿದ್ದಾನೆ. ಫಾಸ್ಟರ್ ಟ್ರೈನ್ ಏನಿದೆ ಆ ಸ್ಲೋವರ್ ಟ್ರೈನ್ನ 36 ಸೆಕೆಂಡ್ಗಳಲ್ಲಿ ಕ್ರಾಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ದ ಲೆಂತ್ ಆಫ್ ಈಚ್ ಟ್ರೈನ್ ಏನು ಕೇಳ್ತಾ ಇದ್ದಾನೆ ಅದನ್ನು ಬರ್ಕೊಂಬಿಡಿ. ಲೆಂತ್ ಆಫ್ ಈಚ್ ಟ್ರೈನ್ ಎಲ್ಲಿ ಕೇಳ್ತಾ ಇದ್ದಾನೆ? ಸರಿನಾ? ನಾವು ಯಾವಾಗಲೂ ಸ್ಟಾರ್ಟ್ ಮಾಡೋದು ಈ ಥರ ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್ ಜೊತೆ. ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್ ಆದ ತಕ್ಷಣ ನಿಮಗೆ ಕ್ವಶನ್ ಕಡೆ ನೋಡೋ ನೆಸೆಸಿಟಿನೇ ಇಲ್ಲ. ಒಂದೇ ಫಾರ್ಮುಲಾ ಇರೋದು ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸಲ್ಲಿ. ಏನದು? ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮ್. ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮ್. ನಾನು ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಬೇಕು? ಫಸ್ಟು ಈ ಟ್ರೈನ್ನ ಕ್ರಾಸ್ ಮಾಡಬೇಕಂದ್ರೆ ಈ ಟ್ರೈನ್ T1 ಅಂತ ತೊಗೊಳ್ತೀನಿ ನಾನು. ಇದನ್ನ T2 ಅಂತ ಬರಿತೀನಿ, ನಿಮ್ಮ ರೆಫರೆನ್ಸ್ಗೋಸ್ಕರ ಬರಿತಾ ಇದ್ದೀನಿ. ಈ ಟ್ರೈನ್ T1 ಟ್ರೈನ್ T2ನ ಕ್ರಾಸ್ ಮಾಡಬೇಕಂದ್ರೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕು? ಫಸ್ಟು ಈ ಟ್ರೈನ್ T2 ಲೆಂತ್ ಟ್ರಾವೆಲ್ ಮಾಡಬೇಕಾ? ಇದರ ಲೆಂತ್ ಟ್ರಾವೆಲ್ ಮಾಡಬೇಕು. ಮತ್ತು ಅದು ಟ್ರಾವೆಲ್ ಮಾಡಾದ್ಮೇಲೆ ತನ್ನ ಲೆಂತ್ ಕೂಡ ಟ್ರಾವೆಲ್ ಮಾಡಬೇಕು. ಅಂದರೆ ನೋಡಿ, ಇವಾಗ ಇದು ಫಾಸ್ಟರ್ ಟ್ರೈನು, ಇದು ಸ್ಲೋವರ್ ಟ್ರೈನು ಹೀಗಿದೆ. ಫಸ್ಟ್ ಏನು ಮಾಡಬೇಕು? ಈ ಫಾಸ್ಟರ್ ಟ್ರೈನು ಕ್ರಾಸ್ ಮಾಡಿ ತನ್ನ ಲೆಂತ್ ಕವರ್ ಮಾಡಬೇಕು. ಎಸ್, ಈ ಟ್ರೈನ್ನ ಕ್ರಾಸ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಕ್ರಾಸ್ ಆಗೋಯ್ತಾ ಟ್ರೈನು? ಇಲ್ಲ, ಎರಡೂ ಜೊತೆಗಿದ್ದಾವೆ. ನೆಕ್ಸ್ಟ್ ಮೂವ್ ಏನಿರಬೇಕು? ನೆಕ್ಸ್ಟ್ ಮೂವ್ ಬಂದು ಇಲ್ಲಿವರೆಗೆ ಬರಬೇಕು. ಇಲ್ಲಿವರೆಗೆ ಬಂತಂದರೆ ಏನೇನು ಲೆಂತ್ ಕವರ್ ಮಾಡ್ತು ಈ ಟ್ರೈನು? ಒಂದು, ಈ ಟ್ರೈನ್ ಸ್ಲೋವರ್ ಟ್ರೈನ್ ಲೆಂತ್ ಕವರ್ ಮಾಡ್ತು ಮತ್ತು ತನ್ನ ಲೆಂತ್ ಕೂಡ ಕವರ್ ಮಾಡ್ತು. ಸೊ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಬೇಕು ಆ ಟ್ರೈನು? L1 ಅಂದರೆ ತನ್ನ ಲೆಂತು ಪ್ಲಸ್ ಆ ಸ್ಲೋವರ್ ಟ್ರೈನ್ ಲೆಂತ್, L1 + L2 ಬರೀತೀನಿ. ಸ್ಪೀಡ್ ಇದರಲ್ಲಿ ನಮ್ಗೆ ಯಾವ ಟೈಪ್ ಆಫ್ ಸ್ಪೀಡ್? ಟೂ ಆಬ್ಜೆಕ್ಟ್ಸ್ ಟ್ರಾವೆಲಿಂಗ್ ಇನ್ ಸೇಮ್ ಡೈರೆಕ್ಷನ್, ರಿಲೇಟಿವ್ ಸ್ಪೀಡು. ರಿಲೇಟಿವ್ ಸ್ಪೀಡ್ ಸೇಮ್ ಡೈರೆಕ್ಷನಲ್ಲಿದ್ದಾಗ ಏನು ಬರಿಬೇಕು ನಾವು? ಡಿಫ್ರೆನ್ಸ್ ಬರಿಬೇಕು. ಡಿಫ್ರೆನ್ಸ್ ಅಂದರೆ ಎಷ್ಟು? 46 - 36. ಹೌದಾ? 46 - 36 10 km/h ಅಲ್ಲಿದೆ. ಆದರೆ ಆಪ್ಷನ್ಸ್ ನೋಡಿ ಎದರಲ್ಲಿದೆ? ಆಪ್ಷನ್ಸ್ m/s ಸೊ ನಾನು ಏನು ಮಾಡಬೇಕು? ನಾವು km/h m/s ಕನ್ವರ್ಟ್ ಮಾಡಲಿಕ್ಕೆ 5/18 ಮಲ್ಟಿಪ್ಲೈ ಮಾಡಬೇಕು. ಸೊ 46 - 36 × 5/18. ಈ 5/18 ಯಾಕೆ ಮಾಡಿದೆ ನಾನು? km/h m/s ಕನ್ವರ್ಟ್ ಮಾಡಲಿಕ್ಕೆ ಮಾಡಿದೆ. ಟೈಮ್ ಎಷ್ಟು ಕೊಟ್ಟಿದ್ದಾನೆ? 36 ಸೆಕೆಂಡ್ ಅಂತ ಕೊಟ್ಟಿದ್ದಾನೆ. ನಾವು ಈ ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ ಆಗೋಯ್ತು. ನಾವು ಇಲ್ಲಿ ಅಪ್ಲೈ ಮಾಡಿಬಿಡಲ್ಲ. L1 + L2 L1 = L2 = L. ಸೊ ಎರಡು ಜಾಗಕ್ಕೆ L1 ಜಾಗಕ್ಕೆ ಮತ್ತು L2 ಜಾಗಕ್ಕೆ L ಬರದಲ್ಲಿ ಏನಾಗುತ್ತೆ? ಇದು L + L ಆಗುತ್ತೆ. ಸೊ 2L ಅಂತ ಬರಿಬೋದಾ? ನೆಕ್ಸ್ಟ್ 46 - 36 10 ಅಂತ ಬರಿಬೋದಾ? ಇಂಟು 5/18 ಇಂಟು 36. ಸರಿನಾ? ನೋಡಿ, ಇದು 2 5 × 2 9 9 1s 9 4s 36 5 5 25 25 × 4 is 100. ಓಕೆ, ಎಲ್ಲಿದೆ ನನ್ನ ಹತ್ರ? ಈ 2ನ ಆ ಕಡೆ ಕಳಿಸಿದಾಗ ಏನಾಗುತ್ತೆ? ಡಿವೈಡ್ ಆಗುತ್ತೆ. 50 meters. ಲೆಂತ್ ಆಫ್ ಈಚ್ ಟ್ರೈನ್ ಎಷ್ಟು ಬಂದ್ಬಿಡ್ತು ನನಗೆ? 50 meters. ಇದೇ ಥರ ನೀವು ಯಾವುದೇ ಪ್ರಶ್ನೆ
ಟ್ರೈನ್ಸಲ್ಲಿ ಬಂದಾಗೆ ಈ ಥರ ಈ ಅಪ್ರೋಚನ್ನು ಫಾಲೋ ಮಾಡಿ. ಫಸ್ಟ್ ನಾವು ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್ ಹಾಕೋಬೇಕು. ಅದಾದ ತಕ್ಷಣ ನಮ್ಗೆ ಇರೋ ಒಂದೇ ಒಂದು ಫಾರ್ಮುಲಾನ ಅಪ್ಲೈ ಮಾಡಬೇಕು. ಅದರಲ್ಲಿ ರಿಲೇಟಿವ್ ಸ್ಪೀಡ್ ಅನ್ನೋ ಕಾನ್ಸೆಪ್ಟ್ ಬಂದಿರುತ್ತೆ, ಅದನ್ನ ನಾವು ಅಪ್ಲೈ ಮಾಡಿಕೊಂಡು ಎರಡು ಆಬ್ಜೆಕ್ಟ್ ಸೇಮ್ ಡೈರೆಕ್ಷನಲ್ಲಿ ಹೋಗ್ತಿದ್ದಲ್ಲಿ ಅದರ ಡಿಫ್ರೆನ್ಸ್ ತೊಗೋಬೇಕು ಸ್ಪೀಡ್ಸ್ದು. ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಿದ್ದಲ್ಲಿ ಏನು ಮಾಡಬೇಕು, ಅದರದ್ದು ಸಮ್ ತೊಗೋಬೇಕು. ನಾವು ಟ್ರೈನ್ಸ್ ಮೇಲೆ ಇನ್ನಷ್ಟು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ತೊಗೊಂಡು ಸಾಲ್ವ್ ಮಾಡ್ತೀವಿ. ಡಿಫ್ರೆಂಟ್ ಕಾನ್ಸೆಪ್ಟ್ಸು, ಡಿಫ್ರೆಂಟ್ ಟೈಪ್ಸು ಎಲ್ಲನೂ ಸಾಲ್ವ್ ಮಾಡೋಣ. ಓಕೆ, ಇಫ್ ಯು ಅಂಡರ್ಸ್ಟುಡ್ ದಿಸ್ ಕ್ವೆಶನ್, ನಿಮಗೆ ಇದು ಇಷ್ಟ ಆಯ್ತು ಅಂದರೆ ಎಕ್ಸ್ಪ್ಲನೇಷನ್, ಪ್ಲೀಸ್ ಡ್ರಾಪ್ ಅ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ರೆಸ್ಪಾಂಡ್ ಟು ಯುವರ್ ಕಮೆಂಟ್ಸ್. ವೆಲ್ ಗೈಸ್, ಬಿಫೋರ್ ವಿ ಗೋ ಟು ದ ನೆಕ್ಸ್ಟ್ ಕ್ವೆಶನ್, ಐ ವಾಂಟ್ ಟು ರಿಪೀಟ್ ಇಟ್ ಅಗೇನ್. ನಮ್ಮ ಈ 1000 ಸೆಟ್ ಸೀರೀಸ್ನ ನೀವು ವೀಕ್ಷಿಸಲು ಯಾವ ಸಬ್ಸ್ಕ್ರಿಪ್ಷನ್ನು ಯಾವುದು ಏನು ನೆಸೆಸಿಟಿ ಇಲ್ಲ. ನೀವು ಫ್ರೀಯಾಗಿ ಹೋಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಸಾಕು, ಅಥವಾ ನೀವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಬಂದರೆ ನಿಮಗೆ ಆ ಯೂಟ್ಯೂಬ್ ಲಿಂಕ್ ಸಹಿತ ಅಲ್ಲೇ ಸಿಗುತ್ತೆ. ಎಸ್, ಸೊ ಇದಕ್ಕೆ ಯಾವುದೂ ಸಬ್ಸ್ಕ್ರಿಪ್ಷನ್ ಇಲ್ಲ. ಸೊ ಸ್ಪ್ರೆಡ್ ದ ವರ್ಡ್. ನಿಮ್ಮ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ, ಯಾರಾದರೂ ಪ್ರಿಪೇರ್ ಆಗ್ತಿದ್ರೆ ಅವರಿಗೆ ಇದನ್ನ ಅವೈಲೇಬಲ್ ಮಾಡಿಕೊಡಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ದೆಮ್ ಆ್ಯಂಡ್ ಅಸ್ ಆಸ್ ವೆಲ್. ಸೊ ಲೆಟ್ಸ್ ಹ್ಯಾವ್ ಅ ಲುಕ್. ನಮ್ಮ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನಮ್ಮ ನೆಕ್ಸ್ಟ್ ಕ್ವೆಶನ್ ಎದ್ರ ಬಗ್ಗೆ ಇದೆ? ದಿಸ್ ಈಸ್ ಕಮಿಂಗ್ ಫ್ರಮ್ PSI Civil 2019 ಇಂದ ಇದೆ ಈ ಕ್ವೆಶನ್. ಅ ಮ್ಯಾನ್ ಈಸ್ 24 years older than his son. In 2 years his age will be twice the age of his son. The present age of his son is. ಏಜಸ್ ಮೇಲೆ ನಮಗೆ ಪ್ರಶ್ನೆ ಬಂದಾಗ ನಾವು 3 ಥಿಂಗ್ಸ್ ಮೇಲೆ ಫೋಕಸ್ ಮಾಡಬೇಕು. 3 ಕಡೆ. ಒಂದು ಪ್ರೆಸೆಂಟ್ ಏಜು, ಇನ್ನೊಂದು ಫ್ಯೂಚರು, ಇನ್ನೊಂದು ಪಾಸ್ಟ್. ಈ 3 ಮೇಲೆ ನಮಗೆ ಕಣ್ಣಿರಬೇಕು. ಎಸ್, ನೋಡಿ ಪ್ರಶ್ನೆ ಏನು ಹೇಳ್ತಾ ಇದೆ? ಅ ಮ್ಯಾನ್ ಈಸ್ 24 years older than his son. ಆ ಮನುಷ್ಯ, ಆ ವ್ಯಕ್ತಿ ಏನಿದ್ದಾನೆ ಅವನ ಮಗನ್ಕಿಂತ 24 ವಯಸ್ಸು ಒಂದು ಜಾಸ್ತಿ ಇದೆ. ಓಕೆ, ಸೊ ನಮಗೆ ಮ್ಯಾನ್ ವಯಸ್ಸು ಗೊತ್ತಿಲ್ಲ. ಸೊ ಆ ಮನುಷ್ಯನ ವಯಸ್ಸು M ಅಂತ ತೊಗೊಂಡ್ಬಿಡ್ತೀನಿ. ನಾವು ಒಬ್ಬನ ಸನ್ ಇದ್ದಾನೆ, ಅವನ ವಯಸ್ಸು S ಅಂತ ತೊಗೊಂಡ್ಬಿಡ್ತೀನಿ. ಎಸ್, ನೆಕ್ಸ್ಟ್ ಏನು ಹೇಳಿದ್ದಾನೆ? ಅ ಮ್ಯಾನ್ ಇಸ್ 24 years older than his son ಅಂತ ಹೇಳ್ತಾ ಇದ್ದಾನೆ. ಸೊ M ಈಸ್ ಈಕ್ವಲ್ಸ್ ಟು S ಪ್ಲಸ್ 24 ಅಂತ ಬರೀಬೋದಾ? ಮ್ಯಾನ್ ಈಸ್ ಈಕ್ವಲ್ಸ್ ಟು ಅಂದರೆ ಈಕ್ವಲ್ ಅಂತಲೇ ಓದ್ತೀನಿ. 24 years older than his son, 24 ವರ್ಷ ಪ್ಲಸ್ ಸನ್ ಏಜ್ ಮಾಡಿದಾಗೆ ನನಗೆ ಮ್ಯಾನ್ಸ್ ಏಜ್ ಬರ್ತಾ ಇದೆ. ಎಸ್, ಇದು ಅವನೇ ಕೊಟ್ಟಿದ್ದಾನೆ ಸ್ಟೇಟ್ಮೆಂಟಲ್ಲಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಓದಿ. ಇನ್ 2 years, 2 ವರ್ಷಗಳ ಆದಮೇಲೆ, ಅಂದರೆ ಫ್ಯೂಚರಲ್ಲಿ 2 ವರ್ಷ ಆದಮೇಲೆ, +2 ಯಾರಿಗೆ? ಮ್ಯಾನ್ ಮತ್ತು ಸನ್ನಿಗೆ. ಮ್ಯಾನು ಸನ್. ಓಕೆ, ಇನ್ 2 years his age will be twice the age of his son. In 2 years his age will be twice the age of his son ಅಂತ ಇದ್ದಾನೆ. 2 years ಆದಮೇಲೆ ಅಂದ ತಕ್ಷಣ ನಾನು ಏನು ಮಾಡಬೇಕು? ಮ್ಯಾನ್ಗೆ 2 years ಆ್ಯಡ್ ಮಾಡಬೇಕು, ಮ್ಯಾನ್ ವಯಸ್ಸಿಗೆ ಸನ್ ವಯಸ್ಸು ಕೂಡ 2 years ಆ್ಯಡ್ ಮಾಡಬೇಕು. ಯಾಕೆ? 2 ವರ್ಷ ಆದಮೇಲೆ ವಾಟ್ ಎವರ್ ಏನಾದರೂ ವಯಸ್ಸಾಗಿರಲಿ ಮ್ಯಾನ್ದು, ಅದಕ್ಕೆ 2 ವರ್ಷ ಆ್ಯಡ್ ಆಗಿರುತ್ತಾ? ಸಂದು ಏನಾದರೂ ವಯಸ್ಸಾಗಿರಲಿ, ಅದಕ್ಕೆ 2 ವರ್ಷ ಆ್ಯಡ್ ಆಗಿರುತ್ತಾ? ನಾವು ಆ ಸ್ಟೇಟ್ಮೆಂಟ್ ಓದಿದಾಗ ಏನು ಗೊತ್ತಾಗುತ್ತೆ ನಮಗೆ? ಹಿಸ್ ಏಜ್ ವಿಲ್ ಬಿ, ಅಂದರೆ ಹಿಸ್ ಅಂದರೆ ಇಲ್ಲಿ ಯಾರಿಲ್ಲಿ? ಮ್ಯಾನ್ ಏಜ್ ವಿಲ್ ಬಿ ಟ್ವೈಸ್ ದ ಏಜ್ ಆಫ್ ಹಿಸ್ ಸನ್. ಮ್ಯಾನ್ ಏಜ್ M+2 ಇಲ್ಲಿ ಫ್ಯೂಚರಲ್ಲಿ M+2 ವಿಲ್ ಬಿ ಈಕ್ವಲ್ಸ್ ಟು 2 times, ಟ್ವೈಸ್ ಅಂದರೆ 2 ಪಟ್ಟು ಜಾಸ್ತಿ. ಯಾರ ಏಜ್ಗಿಂತ? ಸನ್ ಏಜ್ಗಿಂತ 2 ಪಟ್ಟು ಜಾಸ್ತಿ ಆಗಿರುತ್ತೆ. ಈ ಥರ ಸ್ಟೇಟ್ಮೆಂಟ್ ಬಂತು. ನಮಗೆ ನೆಕ್ಸ್ಟ್ ದ ಪ್ರೆಸೆಂಟ್ ಏಜ್ ಆಫ್ ಹಿಸ್ ಸನ್ ಈಸ್ ಅಂತ ಕೇಳ್ತಾನೆ. ಪ್ರೆಸೆಂಟ್ ಏಜ್ ಆಫ್ ಹಿಸ್ ಸನ್ ಈಸ್ ಅಂತ ಕೇಳ್ತಾನೆ. ಅವಾಗ ಏನು ಮಾಡಬೇಕು? ಸನ್ನ ಕಂಡುಹಿಡಿಬೇಕು. ಸೊ ನಾವಿಲ್ಲಿ M ಇದೆ, S ಇದೆ. ನಾವು ಇನ್ ಪ್ಲೇಸ್ ಆಫ್ M, ಇಲ್ಲಿ M ಎಲ್ಲಿದೆ ಅಲ್ಲಿ ನಾನು ಈ ಎಸ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಾನು S ವ್ಯಾಲ್ಯೂ ಕಂಡುಹಿಡಿಬೋದಾ? ಅದನ್ನೇ ಮಾಡೋಣ ಬನ್ನಿ. ನೋಡಿ ಏನಿದೆ? S ಪ್ಲಸ್ 24 +2 ಇದೆ, +2 ಅದೇ ಥರ ಬರದೆ. M ಜಾಗಕ್ಕೆ ಎಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ. ಇದ್ರ M ಜಾಗಕ್ಕೆ ಈ ವ್ಯಾಲ್ಯೂ ಏನು ಡಿರೈವ್ ಮಾಡಿದ್ದೀನಲ್ಲ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ. ಈಸ್ ಈಕ್ವಲ್ಸ್ ಟು 2 into S +2, S +2 ಇದೇನಾಗುತ್ತೆ? S + 26 ಈಸ್ ಈಕ್ವಲ್ಸ್ ಟು 2S + 4 ಆಗುತ್ತೆ. ಎಸ್, ಇವಾಗ ಈ ಎಸ್ನ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ? 1S ಉಳಿಯುತ್ತೆ. ಈ 4ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? 22 ಉಳಿಯುತ್ತೆ. ಸನ್ ಏಜ್ ಎಷ್ಟು? 22. ನಮ್ಗೆ ಆಪ್ಷನಲ್ಲಿ ಇದೆನಾ? ದ ಪ್ರೆಸೆಂಟ್ ಏಜ್ ಆಫ್ ದ ಸನ್ ಈಸ್ 22. ಇದೇ ನಮ್ಮ ಆನ್ಸರ್ ಆಗುತ್ತೆ. ಸೊ ಏಜಸ್ ಮೇಲೆ ಕ್ವೆಶನ್ ಬಂದಾಗೆ ನಾವು ಎದ್ರ ಮೇಲೆ ಫೋಕಸ್ ಮಾಡಬೇಕು? ಪ್ರೆಸೆಂಟ್, ಅವನು ಎದ್ರ ಬಗ್ಗೆ. ಈ ಕ್ವೆಶನಲ್ಲಿ ಫ್ಯೂಚರ್ ಬಗ್ಗೆ ಮಾತಾಡಿದ್ದಾನೆ, ಅದಕ್ಕೆ ನಾವು ಫ್ಯೂಚರ್ನ ಅಷ್ಟೇ ಯೂಸ್ ಮಾಡಿದ್ದೀವಿ, ಪಾಸ್ಟ್ನ ಇಗ್ನೋರ್ ಮಾಡಿದ್ದೀವಿ. ಪ್ರೆಸೆಂಟ್ ಮತ್ತು ಫ್ಯೂಚರ್ನ ಫೋಕಸಲ್ಲಿ ಇಟ್ಕೊಂಡು ನಾವು ಆ ಪ್ರಶ್ನೆಯನ್ನು ಈ ಥರ ಅಪ್ರೋಚಿಂದ ಸಾಲ್ವ್ ಮಾಡೋದಲ್ಲಿ ನಮಗಿದು ತಪ್ಪಾಗೋಕ್ಕೆ ಸಾಧ್ಯನೇ ಇಲ್ಲ.
ಎಸ್ ಗೈಸ್, ಥ್ಯಾಂಕ್ ಯು ಸೊ ಮಚ್. ಇದು ನಮ್ದು ಇವತ್ತಿನ 5 ಪ್ರಶ್ನೆದು ಅನಾಲಿಸಿಸು. ಈ ಥರ ಮುಂದೆ ವೀಡಿಯೋಸ್ ಬರಬೇಕಂದ್ರೆ ನೀವು ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪ್ಲೀಸ್ ಸ್ಪ್ರೆಡ್ ದ ವರ್ಡ್ ಅಬೌಟ್ ದಿಸ್ ಫ್ರೀ 100 ಸೆಟ್ ಕ್ವೆಶನ್ಸ್ ಫಾರ್ ಯುವರ್ ಪ್ರಿಪ್ರೇಷನ್. ವಿ ಡು ನಾಟ್, ನಮ್ಮ ಇಂಟೆನ್ಷನ್ ಏನಂದರೆ ಯಾರಾದರೂ ಒಬ್ಬರು ಈ KS, FDA, SDA ಅಥವಾ PSI, ಕಾನ್ಸ್ಟೇಬಲ್, UPSCಗೂ ಪ್ರಿಪೇರ್ ಆಗ್ತಾ ಇದ್ದರೆ ಅವರಿಗೆ ಈ ಮೆಂಟಲ್ ಎಬಿಲಿಟಿ ಅನ್ನೋ ಸೆಕ್ಷನ್ ಏನಿದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಫ್ರೀಯಾಗಿ ಕೊಡಬೇಕನ್ನೋ ನಮ್ಮ ಇಂಟೆನ್ಷನು. ಸೊ ಪ್ಲೀಸ್ ಸ್ಪ್ರೆಡ್ ದ ವರ್ಡ್. ಥ್ಯಾಂಕ್ ಯು ಸೊ ಮಚ್. ಐ ಅಪ್ರಿಷಿಯೇಟ್ ಯುವರ್ ಟೈಮ್ ಆ್ಯಂಡ್ ಪೇಷನ್ಸ್. ಥ್ಯಾಂಕ್ ಯು ಸೊ ಮಚ್.